ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿ ಬಂದಿದೆ. ನವವಿವಾಹಿತೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಆಸ್ಪತ್ರೆಯ ಮುಂದೆ ಮೃತ ಗಾನವಿ ಪೋಷಕರು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಗಾನವಿ ಪತಿ ಸೂರಜ್ ಮತ್ತು ಕುಟುಂಬಸ್ಥರ ಬಂಧನ ಆಗಬೇಕು ಅನ್ನುವಂತ ಆಗ್ರಹ ಕೂಡ ಈಗ ಕೇಳಿ ಬರ್ತಾ ಇದೆ. ಮದುವೆ ಆಗಿ ಬರೀ 1.5 ತಿಂಗಳಾಗಿರೋದು, 1.5 ತಿಂಗಳಿಗೆ ಗಾನವಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಏನ್ ಕಾರಣ ಅನ್ನುವಂತ ಪ್ರಶ್ನೆಯನ್ನ ಈಗ ಆಕೆಯ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಸೂರಜ್ ಕುಟುಂಬಸ್ಥರ ಹಣದಾಸೆಗೆ ನನ್ನ ಗಾನವಿ ಸಾವಾಗಿದೆ ಅಂತ ಗಾನವಿ ಮನೆಯವರು ಹೇಳ್ತಾ ಇದ್ದಾರೆ. ಅವರು ಹೇಳಿದಂತೆ ವರದಕ್ಷಿಣೆಯನ್ನ ಕೊಟ್ಟು ಮದುವೆ ಮಾಡಿದ್ದೇವೆ, ಆದ್ರೂ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಗಾನವಿ ತಾಯಿ ಕಿಡಿಕಾರಿದ್ದಾರೆ. ಸೂರಜ್ ಕುಟುಂಬಸ್ಥರ ಹಣದಾಸೆಗೆ ನನ್ನ ಮಗಳು ಬಲಿಯಾಗಿದ್ದಾಳೆ ಅಂತ ಗಾನವಿ ತಾಯಿ ಈಗ ಮಾತಾಡಿರೋದು. ವರದಕ್ಷಿಣೆ ಕೊಟ್ಟರು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಗಾನವಿ ತಾಯಿ. ಫೋನ್ ರಿಸೀವ್ ಮಾಡ್ತಿಲ್ಲ, ಯಾವಾಗ ನೋಡಿದ್ರು ಅಮ್ಮನ್ ಸಪೋರ್ಟ್ ಸರ್. ಯಾರು ಅಮ್ಮನ್ ಸಪೋರ್ಟ್ ಮಾಡಬೇಡ ಅಂತ ಹೇಳಲ್ಲ ಸರ್. ಹೆಂಡತಿಗೆ ಕೊಡ್ಬೇಕಾದ್ರೆ ಪೊಸಿಷನ್ ಹೆಂಡತಿಗೆ ಕೊಡ್ಬೇಕು, ಅಮ್ಮನ್ ಕೊಡ್ಬೇಕಾದ್ರೆ ಪೊಸಿಷನ್ ಅಮ್ಮನ್ ಕೊಡ್ಬೇಕು ಸರ್. ಇಂಥ ಜನಗಳಿಗೆ ಚಪ್ಪಲಿ ತಗೊಂಡಾಗ ಹೊಡಿಬೇಕು. ಅನ್ಯಾಯ ಮಾಡಿದ್ರು ನಮ್ಮ ಅಣ್ಣನ ಮಗಳನ್ನ ಲೋಫರ್ ನನ್ನ ಮಕ್ಕಳು ಚಪ್ಪಲಿ ಹಿಡ್ಕೊಂಡು ಹೊಡಿಬೇಕು ಸರ್. ಅವ್ರಿಗೆ ನಮ್ ನ್ಯಾಯ ಬೇಕು ಸರ್, ನಮ್ ನ್ಯಾಯ ಬೇಕು. ನಮ್ಗೆ ತುಂಬಾ ಅನ್ಯಾಯ ಆಗಿದೆ ಸರ್. ಒಂದ್ ಜೀವ ಬೆಲೆ ಗೊತ್ತಿಲ್ಲ ಸರ್ ಅವ್ರಿಗೆ. ಸರ್ ಇಂಥ ಜನಗಳಿಗೆ ಚಪ್ಪಲಿ ತಗೊಂಡಾಗ ಹೊಡಿಬೇಕು. ಅನ್ಯಾಯ ಮಾಡಿದ್ರು ನಮ್ಮ ಅಣ್ಣನ ಮಗಳನ್ನ ಲೋಫರ್ ನನ್ನ ಮಕ್ಕಳು ಚಪ್ಪಲಿ ಹಿಡ್ಕೊಂಡು ಹೊಡಿಬೇಕು ಸರ್. ಅವ್ರಿಗೆ ನಮ್ ನ್ಯಾಯ ಬೇಕು ಸರ್, ನಮ್ ನ್ಯಾಯ ಬೇಕು. ನಮ್ಗೆ ತುಂಬಾ ಅನ್ಯಾಯ ಆಗಿದೆ ಸರ್. ಒಂದ್ ಜೀವ ಬೆಲೆ ಗೊತ್ತಿಲ್ಲ ಸರ್ ಅವ್ರಿಗೆ. ಅಕ್ಟೋಬರ್ 28-29 ಮದುವೆ ಮಾಡ್ಕೊಟ್ರು. ಅವ್ರ ಇಚ್ಛೆ ಅಂತಾನೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಹರತಕ್ಷೆ ಮಾಡ್ಕೊಟ್ರು. ಪ್ರತಿಯೊಂದು ಮಾಡ್ಕೊಟ್ಟು ಅದ್ರ ಮನೆಗೆ ಕಳ್ಸಿದ್ರು. ಇಲ್ಲಿಂದ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಕಳ್ಸಿದ್ವಿ. ಕಳ್ಸಿದ್ದಾದ್ಮೇಲೆ ಅಲ್ಲಿ ಪ್ರತಿ ಒಂದೊಂದು ಹೆಜ್ಜೆಗೂ ತುಂಬಾ ಹರಾಸ್ಮೆಂಟ್ ಮಾಡ್ತಾ ಇದ್ರು ಮಗಳಿಗೆ. ಪ್ರತಿಯೊಂದು ವಿಷಯಕ್ಕೂ ಕೂತ್ರೆ ತಪ್ಪು, ನಿಂತ್ರೆ ತಪ್ಪು, ಪ್ರತಿಯೊಂದಕ್ಕೂ ವಾಶ್ರೂಮ್ಗೆ ಹೋದ್ರೂ ತಪ್ಪು. ಪ್ರತಿಯೊಂದಕ್ಕೂ ಒಡವೆ ತಗೊಂಡ್ ಬಾ, ನಿನ್ಗೆ ಒಡವೆ ಎಷ್ಟಿಟ್ಟಿದ್ದಾರೆ, ನಿನ್ಗೆ ಒಡವೆ ತಗೊಂಡ್ ಬಾ, ಯಾಕೆ ತಗೊಂಡ್ ಬರ್ತಾ ಇಲ್ಲ. ಮತ್ತೆ ದುಡ್ಡು ನಮ್ಮ ಅದಕ್ಕೆ 1.5 ಲಕ್ಷ ತಗೊಂಡ್ ಬರ್ತಾಳೆ. ನಮ್ಮ ಅದಕ್ಕೆ 1.5 ಲಕ್ಷ ನೀನು ಇಸ್ಕೊಂಡ್ ಬಾ, 1.5 ಲಕ್ಷ ತಗೊಂಡ್ ಬಾ. ಮತ್ತೆ ನಿನ್ನ ಸೈಟ್ ಇದೆಯಾ, ನಿನ್ನ ಹೆಸರಲ್ಲಿ ಏನು ಎಷ್ಟು ಜಮೀನು ಇದೆ, ಯಾವಾಗ ಕೊಡ್ತಾರೆ, ಪ್ರತಿಯೊಂದಕ್ಕೂ ಅಲ್ಲಿ ಫುಲ್ ಟಾರ್ಚರ್ ಕೊಟ್ಟಿದ್ದಾರೆ ಅವ್ರಿಗೆ. ಆಕ್ಚುಲಿ ಅವರು ಆಲ್ರೆಡಿ ಸಾಕಷ್ಟು ಒಡವೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟು ಮದುವೆ ಗ್ರ್ಯಾಂಡ್ ಎಲ್ಲ ಮದುವೆ ಮಾಡಿ ಎಲ್ಲ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬಿಗ್ ರೂಟ್ ಎಲ್ಲ ಮಾಡಿ ರಿಸೆಪ್ಷನ್ ಎಲ್ಲ ಮಾಡಿದ್ದಾರೆ. ಮಾಡಿದ್ಮೇಲೆ ಈಗ ಶ್ರೀಲಂಕೆಗೆ ಅಂತ ಟ್ರಿಪ್ ಹೋಗಿದ್ರು ಹನಿಮೂನ್ಗೆ ಅಂತ. ಹನಿಮೂನ್ 10 ಡೇಸ್ ಟ್ರಿಪ್ ಅಂತ ಹೋಗ್ಬಿಟ್ಟು ಅಲ್ಲಿ 5 ಡೇಸ್ಗೆ ವಾಪಸ್ ಬಂದ್ಬಿಟ್ಟಿದ್ದಾರೆ. ಅಲ್ಲೇ ಅವರು ಏನೋ ಹುಡುಗಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಟಾರ್ಚರ್ ಕೊಟ್ಟವಾಗ ಏನೇನೆಲ್ಲ ಮಾತುಕತೆ ಮಾಡಿಬಿಟ್ಟು ವಾಪಸ್ ಕೋಪ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಟ್ಟು ಬಂದ ತಕ್ಷಣನೇ ಮನೆಗೆ ಬಂದ್ಬಿಟ್ಟು ಈಗ ಮನೆಯಲ್ಲೂ ಟಾರ್ಚರ್ ಕೊಟ್ಟಿದ್ದಾರೆ. ಈಗ ಒಡೆಯಬೇಕು, ಅದು ಬೇಕು, ಇದು ಬೇಕು ಅಂತ ಮತ್ತೇನು ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದಾದ್ಮೇಲೆ ಅದೆಲ್ಲ ಟಾರ್ಚರ್ ತಡಿಲಾರ್ದೆ ಮತ್ತೆ ಈಗ ಬಂದ್ಬಿಟ್ಟಿದೆ. ಮತ್ತೆ ಅದು ಹನಿಮೂನ್ಗೆ ಹೋಗ್ಬಿಟ್ಟು ವಾಪಸ್ ಯಾಕೆ ಬಂದಿದ್ದಾರೆ ಅಂತ ಮೈನ್ ರೀಸನ್ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರು ಕೆಲವರು ಹೇಳ್ತಾ ಇದಾರೆ ಅವ್ರ ಹುಡುಗ ಸರಿ ಇಲ್ಲ, ಅವರು ಹುಡುಗನ ಬಗ್ಗೆ ಏನು ಪ್ರಾಬ್ಲಮ್ ಇದೆ, ಹುಡುಗನ ಹೆಲ್ತ್ ಬಗ್ಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ರು, ವರದಕ್ಷಿಣೆ ಕೇಳ್ದಂಗ್ ಕೊಟ್ರು. ಆದ್ರೂ ಕೂಡ ಮಗಳು ಖುಷಿಯಾಗಿರ್ಲಿಲ್ಲ, ಮತ್ತಷ್ಟು ವರದಕ್ಷಿಣೆಯನ್ನ ಕೇಳ್ತಾ ಇದ್ರು ಅನ್ನುವಂಥದ್ದು ಈಗ ಪೋಷಕರು ಹೇಳ್ತಾ ಇರೋದು. ಮದುವೆ ಆಗಿ ಕೇವಲ 1.5 ತಿಂಗಳಾಗಿರೋದು, 1.5 ತಿಂಗಳಲ್ಲೇ ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳಂತಂದ್ರೆ ಆಕೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ವರದಕ್ಷಿಣೆ ಹಿಂಸೆ ಕೊಟ್ಟಿದ್ದಾರೆ. ಇದೆಲ್ಲವೂ ಆರೋಪಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಸೂರಜ್ ಫ್ಯಾಮಿಲಿ ವಿರುದ್ಧ ಗಾನವಿ ಪೋಷಕರು ಈಗ ಬಹಳ ದೊಡ್ಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಮುಂದೆ ಪೋಷಕರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ.
ಹಾಗಾದ್ರೆ ಇದು ವರದಕ್ಷಿಣೆ ಕಿರುಕುಳನ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಮದ್ವೆ ಆದಂತ ಕೇವಲ 1.5 ತಿಂಗಳಲ್ಲಿ ಅಂಥದ್ದೇನಾಯ್ತು ಅನ್ನುವಂತ ಪ್ರಶ್ನೆ. ವರದಕ್ಷಿಣೆಯನ್ನ ಕೂಡ ಕೊಟ್ಟಿದ್ರಂತೆ, ಬಹಳ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಟ್ಟಿದ್ವಿ, ಕೇಳ್ದಂಗೆ ಎಲ್ಲವನ್ನೂ ಕೊಟ್ಟ ನಂತರದಲ್ಲೂ ಕೂಡ ಅವರ ದುಡ್ಡಿನ ಆಸೆ ನಿಂತಿಲ್ಲ. ಏನೇನಿದೆ ನಿನ್ ಹೆಸರಲ್ಲಿ, ಏನಿದೆ ಆಸ್ತಿ ಇದೆಯಾ, ಏನಿದೆ ಎಲ್ಲವನ್ನೂ ಕೇಳ್ತಾ ಇದ್ರು. ಅದನ್ನ ತಗೊಂಡ್ ಬಾ ಅನ್ನುವಂಥದ್ದನ್ನ ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ರು. ಇದೇ ಕಾರಣಕ್ಕೆ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಗಾನವಿ ಮನೆಯವರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾನವಿ ಎನ್ನುವಂತಹ ನವವಿವಾಹಿತೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಹೇಳಬಹುದು. ಚಿಕಿತ್ಸೆ ಫಲಕಾರಿಯಾದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆಕೆಯನ್ನ ಮದುವೆ ಮಾಡಿಕೊಟ್ಟಿರುತ್ತಾರೆ ಗಾನವಿ ಕುಟುಂಬಸ್ಥರು. ಸೂರಜ್ ಎಂಬ ವ್ಯಕ್ತಿಯ ಜೊತೆ ವಿದ್ಯಾರಣ್ಯಪುರದ ನಿವಾಸಿಯಾಗಿರುವಂತಹ ಸೂರಜ್ ಹಾಗೂ ಬಿ ಚನ್ನಸಂದ್ರದ ನಿವಾಸಿಯಾಗಿದ್ದಂತಹ ಗಾನವಿ ಅವರನ್ನ ಅದ್ದೂರಿಯಾಗಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ 40 ಲಕ್ಷಕ್ಕೂ ಹೆಚ್ಚು ಹಣವನ್ನ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿರ್ತಾರೆ. ನಂತರ ಹನಿಮೂನ್ಗೆ ಶ್ರೀಲಂಕಾಕ್ಕೂ ಕಳಿಸ್ತಾರೆ. ಶ್ರೀಲಂಕಾಗೆ ಕಳಿಸಿದಂತಹ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ವಾದ ವಿವಾದಗಳಾಗುತ್ತೆ, ಅಂದ್ರೆ ಮನಸ್ತಾಪಗಳಾಗುತ್ತೆ. ನಂತರ ಮನಸ್ಸಿನ ಬೇಜಾರಾಗಿರುವಂತಹ ಗಾನವಿ ನಂತರ ಊರಿಗೆ ಬಂದಾಗ ತನ್ನ ಪಾಲಕರ ಎದುರಿಗೆ ಹೇಳ್ಕೊಳ್ತಾರೆ, ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಹಾಗಾಗಿ ನನಗೆ ಇರೋಕ್ ಆಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾಳೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗಿದೆ. ಗಾನವಿ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾಳೆ. ಹಾಗಾಗಿ ಸೂರಜ್ ಅವರ ಕುಟುಂಬಸ್ಥರು, ಸೂರಜ್ ಹಾಗೂ ಆಕೆಯ ತಾಯಿಯ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಗಾನವಿ ಅವರ ಕುಟುಂಬಸ್ಥರು ನೀವು ನೋಡ್ತಾ ಇರಬಹುದು, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನ್ ನೋಡ್ತಾ ಇದ್ದಾರೆ ಬ್ಯಾನರ್ ಅಲ್ಲಿ ಅದೇ ವ್ಯಕ್ತಿ ಸೂರಜ್, ಗಾನವಿಯನ್ನ ಮದುವೆ ಆಗಿರುವಂತಹ ಸೂರಜ್ ಆಗಿರಬಹುದು, ಮತ್ತೆ ಆಕೆಯ ಒಂದು ಅತ್ತೆ ಅಂದ್ರೆ ಗಾನವಿಯರ ಅತ್ತೆ ಸೂರಜ್ ಅವರ ತಾಯಿ ಆಗಿರುವಂತಹ ಪಕ್ಕದಲ್ಲಿ ತಾಯಿ ಇದ್ದಾರೆ. ನಂತರ ಆಕೆಯ ಸೂರಜ್ ಅವರ ಅಣ್ಣನು ಕೂಡ ಚಿತ್ರಹಿಂಸೆ ನೀಡಿದ್ದಾನೆ. ಅಂದ್ರೆ ನಮಗೆ ಹಣ ಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಒಡವೆ ಬೇಕು ಅನ್ನುವಂತ ಒಂದು ನಿರಂತರವಾಗಿ ಆಕೆ ಗೋಳಾಟ ಮಾಡಿದ್ದಾರೆ. ನೇರವಾಗಿ ಅವರನ್ನೇ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ಏನ್ ಸರ್ ಪ್ರತಿಭಟನೆ ಮಾಡ್ತಾ ಇರೋದು? ನೋಡಿ, ಈಗ ಗಾನಿವರ ಕುಟುಂಬಕ್ಕೆ ಬಹಳ ನೋವಾಗಿದೆ. ಗಾನಿವೇರ ನೋಡಿ ಏನು ಇವತ್ತು ನೇಣಿಗೆ ಶರಣಾಗಿದ್ದಾಳೆ. ಗಾನಿವೇರ ಸುರಾಜ್ ಅಂತೇಳಿ ವಿದ್ಯಾರಣ್ಯಪುರದಲ್ಲಿ ನಿವಾಸ ಆಗಿರುವಂತಹ ಜಯಂತಿ ಮತ್ತು ಸುರಾಜು ಮತ್ತೆ ಇನ್ನೊಬ್ಬ ಅವರ ಅಣ್ಣ ಇದ್ದಾನೆ ಸಂಜಯ್ ಅಂತೇಳಿ, ಇವರು ಇಲ್ಲಿ ಸಲ್ಲದ ಕಿರುಕುಳ ಕೊಟ್ಟು ಅವರಿಗೆ ಇವತ್ತು ಏನು ಯಾವುದೇ ರೀತಿಯ ದೈಹಿಕ ಸಂಪರ್ಕ ಇಲ್ದಂಗೆ ಇವತ್ತು ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ. ಆ ವಿಚಾರವಾಗಿ 3 ದಿನಗಳಿಂದನೇ ಅವರು ಸಾವಿಗೆ ನೇಣಿಗೆ ಶರಣಾಗಿದ್ದಾಳೆ. ಯಾಕೆಂದ್ರೆ ಕುಟುಂಬದ ಒಂದು ಮರ್ಯಾದೆ ಗೌರವ ಕಾಪಾಡೋದಕ್ಕೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಅಂತೇಳಿ ಅವ್ರ ಅಣ್ಣ ಹತ್ರ ಅವ್ರ ತಾಯಿ ಹತ್ರ ಹಂಚ್ಕೊಂಡಿದ್ದಾಳೆ. ಇದೇನಾದ್ರೂ ದೊಡ್ಡವ್ರನ್ನ ಕರೆಸಿ ಏನಾದ್ರು ನ್ಯಾಯ ಪಂಚಾಯತಿ ಮಾಡಿ ಸರ್ವಾಗಣ ಅಂತ ಕೇಳಿದ ಅಷ್ಟೊತ್ತರಲ್ಲಿ ಅದು ಸರೋಗ್ಲಿಲ್ಲ ಬಹಳ. ಯಾಕಂತಂದ್ರೆ ಅವ್ರು ತಗೊಂಡ್ರದ್ದು ಮೊಬೈಲ್ ಫೋನ್ ಇದು ಯಾವ್ದೋ ಐಫೋನ್ ಅಲ್ಲಿ ಇದೆ, ಅದು ಪಾಸ್ವರ್ಡ್ ಗೊತ್ತಾಗ್ತಾ ಇಲ್ಲ. ಇವತ್ತು ಅದು ಏನನ್ನು ಮಾತನಾಡಿದಾಳೆ ಅಂತ ಅದು ಗೊತ್ತಾಗ್ತಾ ಇಲ್ಲ. ಈ ವಿಚಾರವನ್ನ ನೇಣಿಗೆ ಪೊಲೀಸರಿಗೂ ಮಾಹಿತಿ ಕೊಟ್ಟಿದೆ. ಪೊಲೀಸ್ನವರು ಎಲ್ಲ ಮಾಜಾರ್ ಮಾಡಿ ಇಲ್ಲಿವರೆಗೂ ಎಲ್ಲ ರೀತಿಯಾದಂತಹ ಕಾರ್ಯಗಳು ಮಾಡಿದ್ದಾರೆ. ಅದಕ್ಕೆ ಸಹಿಸಕ್ಕಾಗದೆ ಇವತ್ತು ನೇಣಿಗೆ ಶರಣಾಗಿದ್ದಾಳೆ. ನೈಟ್ 11:20 ಅವರು ನಿಧನರಾಗಿದ್ದಾರೆ. ಇದು ಗಾನವಿ ಕುಟುಂಬಸ್ಥರ ಮಾತಾಗಿದೆ. ಅಂದ್ರೆ ಸೂರಜ್ ಅವರ ಕುಟುಂಬಸ್ಥರು ಹಣಕ್ಕಾಗಿ ಬೇಡಿಕೆಯನ್ನಿಟ್ಟು ಚಿತ್ರಹಿಂಸೆಯನ್ನು ನೀಡಿದ್ರು. ಇದರಿಂದ ಮನನೊಂದು ಗಾನವಿ ಅವರು ಅಂದ್ರೆ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ಆಕ್ರೋಶಭರಿತವಾದಂತಹ ಮಾತುಗಳನ್ನ ಗಾನವಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.